Hello. Can you hear no now? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? Anyone please respond. Hello. No, ma'am. Yes, ma'am. ಕೇಳಿಸ್ತಾ ಇದೆಯಲ್ಲ? Yes. Yes, ma'am. Okay, so branch ಅಂದ್ರೆ ಏನು? As we have seen that when various divisions of business, one particular business, that business various divisions, different divisions are located in different places in the same cities. One example ತಗೊಳ್ಳೋದಾದ್ರೆ ಈಗ ಮೋರ್ ನೀವು ನೋಡಿರ್ತೀರಿ, ಮೋರ್ ಅಲ್ಲೆಲ್ಲ ನೀವು ಏನು ಗ್ರೋಸರೀಸ್ ಎಲ್ಲ ಪರ್ಚೇಸ್ ಮಾಡಬಹುದು. ಸೊ ಅಲ್ಲಿ here some network problem is there. Don't know what happened today. Today only lot of network issue is there. So we'll see. So ಈಗ ಮೋರ್ ಏನ್ರಿ ಮ್ಯಾಮ್ ನಿಮ್ ವಾಯ್ಸ್ ಕಟ್ ಕೇಳ್ಸೈತ್ರಿ. ಈಗ ಕೇಳಿಸ್ತಾ ಇದೆನಾ? ಹಾ ಈಗ ಕ್ಲಿಯರ್ ಐತಿ. ಓಕೆ, ಸೊ ಈಗ ಒಂದ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರ ಮೋರ್ ನೀವು ಹೋಗಿರ್ತೀರಿ, ಆಲ್ವೇಸ್ ಗ್ರೋಸರಿ ಏನಾದ್ರು ನಿಮ್ಗೆ ಬೇಕಂದ್ರೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿರ್ತಿದ್ವಿ. ರಿಲಯನ್ಸ್ ಟ್ರೆಂಡ್ಸ್ ನೋಡಿರ್ತೀರಿ. ಸೊ ಅಲ್ಲಿ ವೆಜಿಟೇಬಲ್ಸ್ ಸಿಗ್ತದೆ, ಪ್ಲಸ್ ಗ್ರೋಸರಿ ಐಟಮ್ಸ್ ಏನು ಎಲ್ಲ ನಿಮ್ಗೆ ಸಿಗ್ತಿರ್ತದೆ. ಸೊ ನೀವು ಅಲ್ಲಿ ಹೋಗ್ತೀರಿ. ಸೊ ಅದ್ರದ್ದು ನಿಮ್ ಏರಿಯಾ ನಿಯರ್ ಬೈ ನೀವು ನಿಮ್ಮ ಶಾಪ್ ಇರ್ಬೋದು, ಅಥವಾ ನಿಮ್ ಊರಲ್ಲಿ ಒಂದ್ ಶಾಪ್ ಔಟ್ಲೆಟ್ ಇರ್ಬೋದು. ಸೊ ಈ ರೀತಿ. ಸೊ ಗೋಕಾಕಲ್ಲೂ ಇದೆ, ಬೆಳಗಾಮಲ್ಲೂ ಇದೆ, ಧಾರವಾಡಲ್ಲೂ ಇದೆ, ಬೇರೆ ಬೇರೆ ಕಡೆ ಅವ್ರದ್ದು ಮೇನ್ ಹೆಡ್ ಆಫೀಸ್ ಒಂದೇ ಕಂಪ್ನಿಯಿಂದ ಆಪರೇಟ್ ಆಗ್ತಿರ್ತದೆ. ಬಟ್ ಅವರು ಡಿಫ್ರೆಂಟ್ ಬ್ರಾಂಚಸ್ ನ ಬೇರೆ ಬೇರೆ ಕಡೆ ಎಲ್ಲಾ ಜನರಿಗೂ ಕನ್ವೀನಿಯನ್ಸ್ ಆಗೋ ರೀತಿ ಪ್ರತಿಯೊಂದು ರೀಜನ್ ಅಲ್ಲೂ ಪ್ರತಿಯೊಂದು ಊರಲ್ಲೂ ಒಂದ್ ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಅವರು ಸಿಚುವೇಟ್ ಮಾಡಿರ್ತಾರೆ ಅಥವಾ ಲೊಕೇಟ್ ಮಾಡಿರ್ತಾರೆ. ಸೊ ದಟ್ ಆಲ್ ಪೀಪಲ್ ಕ್ಯಾನ್ ಕಮ್ ದೇರ್ ಈಸಿಲಿ ಅಂಡ್ ಪರ್ಚೇಸ್ ಆರ್ ಶಾಪ್ ದೇರ್ ಐಟಮ್ಸ್ ಅಂತ ಒಂದು ಇದಕ್ಕೆ ಏನ್ ಹೇಳ್ತೀವಿ, ಬ್ರಾಂಚಸ್ ಅಂತ ಕರಿತೀವಿ. ಸೊ ನಿಮ್ ಏರಿಯಾದಲ್ಲಿ ಈಗ ಒಂದು ಏನು ಮೇನ್ ಪ್ಲೇಸ್, ಸೆಂಟರ್ ಪ್ಲೇಸ್ ಅಂತ ಹೇಳ್ತಾರೆ. ಸೊ ಬಸ್ ಸ್ಟಾಪ್ ಹತ್ರ, ಗೋಕಾಕಲ್ಲಿ ಬಸ್ ಸ್ಟಾಪ್ ಹತ್ರ ನಿಯರ್ ಬೈ ಬಸ್ ಸ್ಟಾಪ್ ಅಂದ್ರೆ ಆಲ್ಮೋಸ್ಟ್ ಎಲ್ರು ಅಲ್ಲೇ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಸೊ ಅಲ್ಲಿ ಜನ ಜಾಸ್ತಿ ಇರೋದ್ರಿಂದ ಅಲ್ಲಿ ಶಾಪ್ ಓಪನ್ ಮಾಡೋದ್ರಿಂದ ನಮ್ಗೆ ಕಸ್ಟಮರ್ ಜಾಸ್ತಿ ಜನ ಬರಬಹುದು. ಈ ಒಂದು ಏನು ಇಂಟೆನ್ಷನ್ ಇಂದ ಪ್ರತಿ ಒಂದು ಊರಲ್ಲಿ ಅಥವಾ ಒಂದು ಏರಿಯಾ ವೈಸ್, ಈಗ ದೊಡ್ಡ ಸಿಟೀಸ್ ಆಗಿದ್ರೆ ಏರಿಯಾ ವೈಸ್ ಅವರು ಮೂರ್ ಬ್ರಾಂಚಸ್ ನ ಅವರು ಓಪನ್ ಮಾಡಬಹುದು. ಅದೇ ರೀತಿ ರಿಲಯನ್ಸ್ ಟ್ರೆಂಡ್ಸ್ ಕೂಡ ಇರ್ತದ, ಇಲ್ಲ ಡಿ ಮಾರ್ಟ್ ನೀವು ಕೇಳಿರ್ತೀರಿ, ಡಿ ಮಾರ್ಟ್ ಕೂಡ ಇರ್ತದ. ಇವನ್ ಯು ಕ್ಯಾನ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಬ್ಯಾಂಕ್ಸ್. ಸೊ ಒಂದ್ ಬ್ಯಾಂಕ್ ನಿಮ್ಗೆ ಪ್ರತಿಯೊಂದು ಏರಿಯಾ ವೈಸ್ ಇರ್ತದೆ, ಅಥವಾ ಒಂದ್ ಊರಿಗೆ ಒಂದ್ ಬ್ರಾಂಚ್ ಇರ್ಬೋದು. ಈಗ ಯಾವ್ದಾದ್ರು ಏನ್ ಹೇಳ್ತೀರಿ, ಗ್ರಾಮೀಣ ಬ್ಯಾಂಕ್ ಅಂದ್ರೆ ಅದು ಎಲ್ಲ ಕಡೆ ಅಷ್ಟು ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುವುದಿಲ್ಲ, ಬಟ್ ಒಂದ್ ಊರಿಗೆ ಒಂದು ಬ್ರಾಂಚ್ ತರ ಇರ್ತದೆ. ಈ ರೀತಿ ಬ್ರಾಂಚಸ್ ಕೂಡ ಇವನ್ ಯು ಕ್ಯಾನ್ ಹ್ಯಾವ್ SBI ಬ್ರಾಂಚ್, ಒಂದು ADB ಬ್ರಾಂಚ್ ಐತ್ರಿ. ಮತ್ತೆ ಇನ್ನೊಂದು ಇಲ್ಲಿ ಮೇನ್ ಬಸ್ ಸ್ಟಾಪ್ ಯಾವ್ದು ನಿಮ್ಗೆ ಗೋಕಾಕಲ್ಲಿ ಏನೋ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಒಂದಿದೆ, ಮೇನ್ ಬ್ರಾಂಚ್ ಅಲ್ಲಿ ಇದೆ. ಮತ್ತೆ ಹಿಂದ್ಗಡೆ ಅಗ್ರಿಕಲ್ಚರ್ ಬ್ಯಾಂಕ್ ಅಂತ ಒಂದೈದು, 2 ಬ್ರಾಂಚಸ್. ಸೊ ಮೇನ್ ಬ್ರಾಂಚ್ ಇಸ್ ಸಿಚುವೇಟೆಡ್ ಇನ್ ಮುಂಬೈ, ಬಟ್ ದೇ ಆರ್ ಆಪರೇಟಿಂಗ್ ದೇರ್ ಬ್ರಾಂಚಸ್ ಇನ್ various regions. That is the meaning of branch. So head office ಅಲ್ಲಿ ಎಲ್ಲಾ ಕಂಟ್ರೋಲ್ ಇರ್ತದ, ಅಂಡ್ ಬ್ರಾಂಚಸ್ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ರನ್ ಮಾಡ್ತಾವ. ಅದ್ರದ್ದು ಡೈಲಿ ರಿಪೋರ್ಟ್ ನ ಹೆಡ್ ಆಫೀಸ್ಗೆ ಕಳಿಸ್ತಾರೆ. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆನಾ ಮೀನಿಂಗ್ ಅಲ್ಲಿ? ಬ್ರಾಂಚ್ ಅಂದ್ರೆ ಗೊತ್ತಾಯ್ತಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನ್ ಬ್ರಾಂಚ್, ಇಲ್ಲಿ ಹೇಗೆ ವರ್ಕ್ ಮಾಡ್ತಾರೆ ಅಂತ ಹೇಳಿ. ಸೊ when various divisions of business are located in different places, ಬೇರೆ ಪ್ಲೇಸ್ ಅಲ್ಲಿ ಒಂದು ಬಿಸ್ನೆಸ್ ನ ಡಿವಿಷನ್ಸ್ ಲೊಕೇಟ್ ಆಗಿರ್ತದ, ಅಥವಾ ಒಂದೇ ಸಿಟಿಯಲ್ಲಿ ಬೇರೆ ಕಡೆ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಸಿಟಿಯಲ್ಲಿ ಆ ಒಂದು ಬ್ರಾಂಚಸ್ ಇರ್ತಾವು. ಅದಕ್ಕೆ ನಾವೇನಂತ ಕರಿತೀವಿ, ಸಬ್ ಯೂನಿಟ್ಸ್ ಅಂತಾನು ಕರಿತೀವಿ, ಆರ್ ಸಬ್ ಬಿಸ್ನೆಸ್ ಡಿವಿಷನ್ ಅಂತ ಕರಿತೀವಿ. ಆ ಡಿವಿಷನ್ ಗೆ ನಾವು ಬ್ರಾಂಚಸ್ ಅಂತ ಕರಿತೀವಿ. So we can define branches may be defined as may be, voice clear illa andre you can read this. Branches may be defined as a section of an enterprise
geographically separated from rest of the business, controlled by the head office, and generally carrying on the same activities of the business enterprises. So this is a definition of branches. What do you mean by branch? So branches may be defined as a section of an enterprise. One business enterprise is the one part anta helbodu atho one section geographically separated from the rest of the business. So iga one main Bangalore alli one business enterprises ide. ಸೊ ಅದ್ರ ಮೇನ್ ಹೆಡ್ ಆಫೀಸ್ ಅಲ್ಲೇ ಇರ್ತದ. ಸೊ ಅದರದ್ದು ಒಂದು ಸೆಕ್ಷನ್ ಅಥವಾ ಪಾರ್ಟ್ ಬೇರೆ ಈಗ ಬೆಳಗಾಮಲ್ಲಿ ಸಿಚುವೇಟ್ ಆಗ್ತದೆ. ಸೊ ಜಿಯೋಗ್ರಫಿಕಲಿ ಸಪರೇಟೆಡ್ ಫ್ರಮ್ ದಿ ರೆಸ್ಟ್ ಆಫ್ ದಿ ಬಿಸ್ನೆಸ್. ಸೊ ಹೋಲ್ ಬಿಸ್ನೆಸ್ ಆಕ್ಟಿವಿಟಿ, ಮೇನ್ ಬಿಸ್ನೆಸ್ ಆಕ್ಟಿವಿಟಿ ಈಸ್ ಅಂಡರ್ಟೇಕನ್ ಇನ್ Bangalore, but that branch is situated geographically separated. ಅಂದ್ರೆ ಬೆಂಗಳೂರಿಂದ ಸಪರೇಟ್ ಆಗಿ ಬೇರೆ ರೀಜನ್ ಅಲ್ಲಿ ಇದು ಬಿಸ್ನೆಸ್ ರನ್ ಆಗ್ತಾ ಇರ್ತದೆ. ಅದು ಸೆಕ್ಷನ್ ಅಥವಾ ಪಾರ್ಟ್ ಅಥವಾ ಈ ಸಬ್ ಯೂನಿಟ್ ಅಂತ ನಾವು ಹೇಳ್ಬೋದು. ಸೊ ವಿಚ್ ಇಸ್ ಕಂಟ್ರೋಲ್ಡ್ ಬೈ ದಿ ಹೆಡ್ ಆಫೀಸ್ ಅಂಡ್ ಜನರಲಿ ಕ್ಯಾರಿಯಿಂಗ್ ಆನ್ ದಿ ಸೇಮ್ ಆಕ್ಟಿವಿಟೀಸ್. ಸೊ ಈ ಕಂಟ್ರೋಲ್ ಯಾರು ಮಾಡ್ತಿರ್ತಾರೆ? ಹೆಡ್ ಆಫೀಸ್ ನವರೇ ಕಂಟ್ರೋಲ್ ಮಾಡ್ತಾರೆ. ಸೊ ಆ ಒಂದು ಯೂನಿಟ್ ಅಥವಾ ಸಬ್ ಯೂನಿಟ್ ಅಥವಾ ಬ್ರಾಂಚ್ ಗೆ ಯಾವ ತರ ಮಟೀರಿಯಲ್ಸ್ ಬೇಕು, ಸೊ ಅದನ್ನೆಲ್ಲ ಸಪ್ಲೈ ಮಾಡೋದು ಯಾರು? ಹೆಡ್ ಆಫೀಸ್ ನವರೇ ಸಪ್ಲೈ ಮಾಡ್ತಿರ್ತಾರೆ. ಜಸ್ಟ್ ಬ್ರಾಂಚ್ ಈಸ್ ಜಸ್ಟ್ ಡೂಯಿಂಗ್ ದಿ ಬಿಸ್ನೆಸ್ ಆಫ್ selling the goods given by the head office and remitting the amount or sales amount to the head office. So here and generally carrying on the same activities. ಈಗ head office one business ಮಾಡ್ತಾ ಇರ್ತದಂದ್ರೆ ಬ್ರಾಂಚ್ ಬೇರೆ ಬಿಸ್ನೆಸ್ ಮಾಡೋದಿಲ್ಲ. ಈಗ ಹೆಡ್ ಆಫೀಸ್ ಏನಾದ್ರು ಈ ಕ್ಲೋತ್ಸ್ ಮರ್ಚೆಂಟ್ ಆಗಿದ್ರಂದ್ರೆ ಇಲ್ಲೂ ಕೂಡ ಬ್ರಾಂಚ್ ಅದ್ರ ಬ್ರಾಂಚ್ ಕೂಡ ಏನಾಗ್ತದೆ ರೀ? ಸೇಮ್ ಬಿಸ್ನೆಸ್ ಮಾಡ್ಬೋದು. ಇವನ್ ನೀವು ನೋಡಿರ್ಬೋದು ಜ್ಯುವೆಲರಿ ಶಾಪ್ಸ್, ಈ ಜಾಯ್ ಲುಕಾಸ್ ಮೇನ್ ಬ್ರಾಂಚ್ ಬ್ಯಾಂಗ್ಳೂರಲ್ಲಿ ಇರ್ಬೋದು. ಅದ್ರದ್ದು ಬ್ರಾಂಚಸ್ ಎಲ್ಲ ಬೇರೆ ಬೇರೆ ಪ್ರತಿಯೊಂದು ಊರಲ್ಲೂ ನಿಮ್ಗೆ ಸಿಗ್ತದೆ ಜಾಯ್ ಲುಕಾಸ್. ಸೊ ಇಲ್ಲಿ ಜಾಯ್ ಲುಕಾಸ್ ಅಂದ್ರೆ ಮೇನ್ ಹೆಡ್ ಆಫೀಸ್ ಏನ್ ಬಿಸ್ನೆಸ್ ಮಾಡ್ತದ್ರಿ? ಸೆಲ್ಲಿಂಗ್ ಗೋಲ್ಡ್ ಅಂಡ್ ಸಿಲ್ವರ್. ಅದನ್ನ ಅದೇ ಬಿಸ್ನೆಸ್ ನೇ ಬ್ರಾಂಚಸ್ ಮಾಡ್ತಾರೆ. ಇಲ್ಲ ಅವ್ರೇನು ತರಕಾರಿನೋ ಅಥವಾ ವೆಜಿಟೇಬಲ್ಸ್ ಮಾರೋದಿಲ್ಲ. ಜಾಯ್ ಲುಕಾಸ್ ಅಂದ್ರೆ ಸೇಮ್ ಬಿಸ್ನೆಸ್ ಇಸ್ carried out by each branches. So that is the definition given by some author about the branches. ಏನಾದ್ರು ಡೌಟ್ ಇದೆನಾ ಈ ಡೆಫಿನಿಷನ್ ಅಲ್ಲಿ? Any doubt? All of you? No, ma'am. Other participants? Any doubt? This is just No, ma'am. meaning and definition of branches. Now let us move on to the next part, that is types of branches. ಯಾವ types of branches ನಿಮಗೆ ನೋಡಬಹುದು? Types of branches. Types of branches. So there are mainly two types of branches are there. First one is inland branches, ಇನ್ನೊಂದು ಫಾರಿನ್ ಬ್ರಾಂಚಸ್. ಇನ್ಲ್ಯಾಂಡ್ ಬ್ರಾಂಚಸ್ ಗೆ ನಾವು ಹೋಮ್ ಬ್ರಾಂಚಸ್ ಅಂತ ಕೂಡ ಕರಿತೀವಿ. ಹೋಮ್ ಬ್ರಾಂಚಸ್. ಸೊ ಇನ್ಲ್ಯಾಂಡ್ ಬ್ರಾಂಚ್ ಅಥವಾ ಫಸ್ಟ್ ಟೈಪ್ ಈಸ್ inland branch, that is home branch. Second type is foreign branch. So foreign branch, so inland branch andre enu? These are the branch branches. These notes I will share you through WhatsApp group, which are situated within the
boundaries of a country. Okay, so simple. So inland branches ಅಂದ್ರೆ ಏನ್ರಿ, ಈಗ ಇಂಡಿಯಾದೊಳಗ ಒಂದು ಮೇನ್ ಬ್ರಾಂಚ್ ಇರ್ತದ ಅಂದ್ರ ಅದರದ್ದು ಮೇನ್ ಹೆಡ್ ಆಫೀಸ್ ಇರ್ತದಂದ್ರ ಅಥವಾ ಮೇನ್ ಆಫೀಸ್ ಇರ್ತದಂದ್ರ ಅದ್ರ ಬ್ರಾಂಚಸ್ ಎಲ್ಲ ವಿದಿನ್ ದಟ್ ಕಂಟ್ರಿ ಒಳಗಡೆನೆ ಸಿಚುವೇಟ್ ಆಗಿರ್ತಾವ. ಸೊ ಈಗ ಯಾವ್ದಾದ್ರು ಇನ್ಲ್ಯಾಂಡ್ ಬ್ರಾಂಚಸ್ ಅಂದ್ರೆ ವಿದಿನ್ ದಿ ಬೌಂಡ್ರೀಸ್ ಆಫ್ ದಿ ಕಂಟ್ರಿನೇ ಆ ಒಂದು ಬ್ರಾಂಚಸ್ ಸಿಚುವೇಟ್ ಆಗಿರ್ತಾವ ಅಥವಾ ಲೊಕೇಟ್ ಆಗಿರ್ತಾವ ಅಂತ ಹೇಳ್ಬೋದು, ಅಥವಾ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅದೇ ರೀತಿ ಫಾರಿನ್ ಬ್ರಾಂಚಸ್ ಅಂದ್ರೆ ಏನ್ರಿ, ಈಗ ನಿಮ್ಗೆ ಗೊತ್ತಾಗಿರ್ತದ ಫಾರಿನ್ ಬ್ರಾಂಚಸ್ ಅಂದ್ರೆ ಏನು. ಹೇಳ್ಬೋದಾ ಎನಿವನ್? Inland branches andre within the boundaries of a country they are situated. All branches are situated within the boundaries or within the territory of the country. Then what is foreign branches? Can anyone? Outside the boundaries of a country. Yes, outside the countries. So outside the boundary or outside the country. So India main office irtada athwa head office irtada. So idrada even inland andre home branches irtav, adr jotege some branches may be operated in foreign countries also. So these are the branches which are situated outside the country. So types, idರಲ್ಲಿ ಏನಾದರೂ ಡೌಟ್ಸ್ ಇದೆ ಯಾರಿಗಾದ್ರೂ, ಏನಾದರೂ ಪ್ರಾಬ್ಲಮ್ ಇದೆನಾ? ಸೊ ಇವೆರಡು ಟೈಪ್ಸ್ ಯಾವ ರೀತಿ ಅವ್ರು ಕ್ಲಾಸಿಫೈ ಮಾಡಿದಾರೆ ಅಂದ್ರೆ ಜಿಯೋಗ್ರಫಿಕಲ್ ಅಥವಾ ರೀಜನ್ ವೈಸ್ ಯಾವ ರೀತಿ ಬ್ರಾಂಚಸ್ ಡಿವೈಡ್ ಆಗ್ತಾವು. ಸೊ ರೀಜನ್ ವೈಸ್ ಅಂದ್ರೆ ಒಂದು ವಿದಿನ್ ದಿ ಕಂಟ್ರಿ ಆಗಿರ್ಬೋದು, ಇನ್ನೊಂದು ಔಟ್ಸೈಡ್ ದಿ ಕಂಟ್ರಿ. ಸೊ ವಿದಿನ್ ದಿ ಕಂಟ್ರಿ ಇರುವಂತ ಬ್ರಾಂಚಸ್ಗೆ ಇನ್ಲ್ಯಾಂಡ್ ಬ್ರಾಂಚಸ್ ಅಥವಾ ಹೋಮ್ ಬ್ರಾಂಚಸ್ ಅಂತ ಕರಿತೀವಿ. ಔಟ್ಸೈಡ್ ದಿ ಕಂಟ್ರೀಸ್ ಯಾವ್ದಾದ್ರು ಬ್ರಾಂಚಸ್ ಓಪನ್ ಆಗಿದ್ರೆ, ಫಾರಿನ್ ಕಂಟ್ರೀಸ್ ಅಲ್ಲಿ ಏನಾದ್ರು ಬ್ರಾಂಚಸ್ ಓಪನ್ ಆಗಿದ್ರೆ ಅವುಗಳಿಗೆ foreign branches anta karitive. Apart from this, for the purpose of ascertaining the correct profit or loss of each branch, branches are again classified. So you region wise now types nodta idivi. Idan bittu ನಾವು profit and loss na ascertain ಮಾಡ್ಲಿಕ್ಕೆ again these branches are classified into two types. What are those? We'll see now. Okay, again to ascertain correct profit and loss, branches are classified branches are classified. I'll continue here. Branches are classified as one dependent branches. So dependent branches andre enu? So ಇಲ್ಲಿ these branches do not maintain the complete sets of books of accounts and all their accounts maintained by the head office. Dependent branches ಹೆಸರೇ ಹೇಳೋ ಪ್ರಕಾರ, name itself says that these branches are doesn't have any authority to maintain any books of accounts. So ಇಲ್ಲಿ ಯಾವುದೇ ತರ ಒಂದು ಕಂಪ್ಲೀಟ್ ಸೆಟ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ನ ಈ ಬ್ರಾಂಚಸ್ ಮೇಂಟೈನ್ ಮಾಡೋದಿಲ್ಲ. ಈ ಬ್ರಾಂಚ್ ಕೆಲಸ ಏನಂದ್ರೆ ಹೆಡ್ ಆಫೀಸ್ ಇಂದ ಏನ್ ಮಟೀರಿಯಲ್ಸ್ ಕಳಿಸ್ತಾರಲ್ಲ ಅಥವಾ ಏನ್ ಗೂಡ್ಸ್ ಸಪ್ಲೈ ಮಾಡ್ತಾರಲ್ಲ ಆ ಗೂಡ್ಸ್ ನ ಅವ್ರು ಹೇಳಿದ ಪ್ರೈಸ್ ಗೆ ಸೇಲ್ ಮಾಡೋದು. ಸೊ ಸೇಲ್ ಮಾಡಿ ಬಂದಂತಹ ಏನ್ ಅಮೌಂಟ್ ರೆವೆನ್ಯೂಸ್ ಇರ್ತದಲ್ಲ ಅದನ್ನ ಅಗೇನ್ at the end of the day they have to remit it to the head office. So for example, na recent agi
before lockdown or before 1 month back, I went to a jewelry shop. So we went at night time. So at that time 8:30 9 o'clock ಏನೋ ಆಗಿತ್ತು. ಸೊ ನಮ್ಗೆ ಅರ್ಜೆಂಟ್ ಏನೋ ಪರ್ಚೇಸ್ ಮಾಡೋದಿತ್ತು. ನಾವೇನ್ ಮಾಡಿದ್ವಿ, ಕಲ್ಯಾಣ್ ಜ್ಯುವೆಲರ್ಸ್ ಹೋಗಿದ್ವಿ. ಸೊ ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲಿ ಹೋದಾಗ ಅವ್ರು ಏನ್ ಹೇಳಿದ್ರು, ಸರ್ ಓನ್ಲಿ ಕ್ಯಾಶ್ ನಾವು ಈ ಟೈಮ್ ಅಲ್ಲಿ ಅಂದ್ರೆ ಆಲ್ರೆಡಿ ಲೇಟ್ ಆಗಿದೆ, ಸೊ ಹಾಗಾಗಿ ಈಗ ನಾವು ಓನ್ಲಿ ಕ್ಯಾಶ್ ಅಕ್ಸೆಪ್ಟ್ ಮಾಡ್ತೀವಿ, ನೋ ಕಾರ್ಡ್ ನೋ ಏನೋ ಆನ್ಲೈನ್ ಪೇಮೆಂಟ್ಸ್ ಅಂತ ಹೇಳಿದ್ರು. ಸೊ ನಾವು ಕೇಳಿದ್ವಿ, ಯಾಕ್ರಿ ಈ ತರ ಯಾಕೆ ಆನ್ಲೈನ್ ಪೇಮೆಂಟ್ ಮಾಡ್ಕೊಡ್ರಿ ಅಂತ ನಾವು ಕೇಳಿದ್ವಿ. ಬಟ್ ಇಲ್ಲ, ಯಾಕಂದ್ರೆ ಹೆಡ್ ಆಫೀಸ್ ನಲ್ಲಿ ಆಲ್ರೆಡಿ ಎಲ್ಲ ಈಗ ಏನು ಡ್ಯೂ ಟು ಕೋವಿಡ್ ದೇ ಆರ್ ಆಪರೇಟಿಂಗ್ ಇನ್ ಲೆಸ್ ನಂಬರ್, ಅಂದ್ರೆ ನಮ್ ಜನ ಕಡಿಮೆ ಇದ್ದಾರೆ. ಸೊ ಹಾಗಾಗಿ ಇಷ್ಟೊತ್ತಿಗೆ ಆನ್ಲೈನ್ ಮೋಡ್ ಕ್ಲೋಸ್ ಆಗಿರ್ತದೆ. ಸೊ ನೀವು ಕ್ಯಾಶ್ ಕೊಟ್ರೆ ಅದನ್ನ ನಾವು ನಾಳೆ ಅವ್ರಿಗೆ ರೆಮಿಟ್ ಮಾಡ್ತೀವಿ, ಇಷ್ಟು ಕ್ಯಾಶ್ ಇದ್ರಿಂದ. ಸೊ ಹಾಗಾಗಿ ಕ್ಯಾಶ್ ಮಾತ್ರ ಕೊಟ್ರೆ, ಆನ್ಲೈನ್ ಪೇಮೆಂಟ್ ಹೆಡ್ ಆಫೀಸ್ ನಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಸೊ ದಟ್ ಮೀನ್ಸ್ ಯಾಕೆ ಹೇಳಿದೆ ಈ ಎಕ್ಸಾಂಪಲ್ ಅಂದ್ರೆ, ಈಗ ಡಿಪೆಂಡೆಂಟ್ ಬ್ರಾಂಚಸ್ ಅಂದ್ರೆ ಓನ್ಲಿ ಅವ್ರದ್ದೇನು ಏನ್ ಮಟೀರಿಯಲ್ ಸಪ್ಲೈ ಮಾಡಿರ್ತಾರ, ಏನ್ ಗೂಡ್ಸ್ ಸಪ್ಲೈ ಮಾಡಿರ್ತಾರಲ್ಲ ಹೆಡ್ ಆಫೀಸ್ ಇಂದ, ಆ ಹೆಡ್ ಆಫ್ ಅದನ್ನ ಸೇಲ್ ಮಾಡ್ಬೇಕು. ಅದೇನು ಅವತ್ ಡೇ ಟು ಡೇ ರೆವೆನ್ಯೂಸ್ ಏನ್ ಜನರೇಟ್ ಆಗ್ತದಲ್ಲ, ಅಥವಾ ಸೇಲ್ ಮಾಡಿರೋ ಅಮೌಂಟ್ ನ ಇಮಿಡಿಯೇಟ್ಲಿ ವಾಪಸ್ ಅವ್ರ ಬ್ಯಾಂಕ್ ಅಕೌಂಟ್ಗೆ ಇವ್ರು ಕ್ರೆಡಿಟ್ ಕೊಡ್ಬೇಕಾಗ್ತದೆ. ಹೆಡ್ ಆಫೀಸ್ ಅಲ್ಲಿ ಏನ್ ಬ್ಯಾಂಕ್ ಅಕೌಂಟ್ ಇರ್ತದಲ್ಲ ಅದಕ್ಕೆ ಕ್ರೆಡಿಟ್ ಕೊಡ್ಬೇಕು, ಇಷ್ಟೇ ಕೆಲಸ ಇರ್ತದೆ. ಸೊ ಇವ್ರು ಡಿಪೆಂಡೆಂಟ್ ಬ್ರಾಂಚಸ್ ಅವ್ರು ಏನ್ರಿ ಯಾವ್ದೇ ತರ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಲ್ಲ. ಓನ್ಲಿ ಅವ್ರ ಏನ್ ಮೇಂಟೈನ್ ಮಾಡ್ತಾರ, ಜಸ್ಟ್ ಅವತ್ತು ಎಷ್ಟು ಸೇಲ್ಸ್ ಆಯ್ತು, ಯಾವ ಮಟೀರಿಯಲ್ಸ್ ಜಾಸ್ತಿ ಸೇಲ್ ಆಯ್ತು ಅಥವಾ ಯಾವ್ದು ಕಡಿಮೆ ಆಯ್ತು, ಟೋಟಲ್ ಸೇಲ್ಸ್ ಅವತ್ತು ಎಷ್ಟಾಗೈತಿ, ಟೋಟಲ್ ಅಮೌಂಟ್ ಎಷ್ಟು ರಿಸೀವ್ ಮಾಡಿದಾರ, ಅಥವಾ ಏನಾದ್ರು ಅವರು ಕ್ರೆಡಿಟ್ ಬೇಸ್ ಮೇಲೆ ಕೊಡ್ತಾ ಇದ್ರೆ ಅಂದ್ರೆ ಕ್ರೆಡಿಟ್ ಅಮೌಂಟ್ ಎಷ್ಟಾಯ್ತು, ಈ ರೀತಿ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಅನ್ನ ಅವರು ರಿಕ್ವೈರ್ಡ್ ಇನ್ಫಾರ್ಮೇಶನ್ ನ ಅವರು ಜಸ್ಟ್ ನೋಟ್ ಮಾಡಿ ಇಟ್ಕೋತಾರೆ ಹೊರತು ಬೇರೆ ಯಾವ್ದೇ ತರ ಅಕೌಂಟ್ಸ್ ನ ಇಲ್ಲಿ ಮೇಂಟೈನ್ ಮಾಡೋದಿಲ್ಲ. ಇಲ್ಲಿ ಪ್ರತಿಯೊಂದು ಬ್ರಾಂಚ್ ದ ಅಕೌಂಟ್ಸ್ ನ ಯಾರು ಮೇಂಟೈನ್ ಮಾಡ್ತಾರಂದ್ರೆ ಹೆಡ್ ಆಫೀಸ್ ನವರೇ ಮೇಂಟೈನ್ ಮಾಡ್ತಾರೆ. ಸೊ ಹೆಡ್ ಆಫೀಸ್ ಒಂದ್ ಫಾರ್ ಎಕ್ಸಾಂಪಲ್ ಈಗ ಒಂದು 10 ಬ್ರಾಂಚಸ್ ಬೇರೆ ಬೇರೆ ಸಿಟೀಸ್ ಅಲ್ಲಿ 10 ಬ್ರಾಂಚಸ್ ಇದೆ ಅಂದ್ರೆ, ಸೊ ಹೆಡ್ ಆಫೀಸ್ ನವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ಬ್ರಾಂಚ್ ಇದ್ರು ಅಕೌಂಟ್ಸ್ ನ ಹೆಡ್ ಆಫೀಸ್ ನವ್ರು. ಸೊ ಇಲ್ಲಿ ನೀವೇನ್ ಕರೀತೀರಿ, ಆಲ್ವೇಸ್ ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್ ದಿ ಬ್ರಾಂಚ್ ಅಕೌಂಟ್ಸ್ ಆರ್ ಮೇಂಟೈನ್ಡ್. ಸೊ ಅದನ್ನ ನೀವು ಕಲಿತೀರಿ. ಸೊ ಇಲ್ಲಿ ಡಿಪೆಂಡೆಂಟ್ ಬ್ರಾಂಚಸ್ ಅಂದ್ರೆ ಏನ್ರಿ, ದೇ ಡು ನಾಟ್ ಮೇಂಟೈನ್ ಎನಿ ಕಂಪ್ಲೀಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಸ್ಮಾಲ್ ಅಕೌಂಟ್ಸ್ ಅವ್ರು ಮೇಂಟೈನ್ ಮಾಡ್ಬೋದು, ಕ್ಯಾಶ್ ಬುಕ್ ಆಗ್ಲಿ, ಪೆಟಿ ಕ್ಯಾಶ್ ಬುಕ್ ಆಗ್ಲಿ, ಈ ರೀತಿ ಅವರು ಮೇಂಟೈನ್ ಮಾಡೋದಿಲ್ಲ. ಡೌಟ್ಸ್ ಇದೆ ಡಿಪೆಂಡೆಂಟ್ ಬ್ರಾಂಚ್ ಅಲ್ಲಿ? ಎನಿ ಡೌಟ್ಸ್? ಹೇಳ್ರಿ, ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆನಾ? ಡಿಪೆಂಡೆಂಟ್ ಬ್ರಾಂಚ್ ಅಂದ್ರೆ ಏನು? ಕ್ಲಿಯರ್ ನೋ? ಹಲೋ, ಕೇಳಿಸ್ಕೊಳ್ತಾ ಇದ್ದೀರಾ? ಎನಿವನ್? Hello. 45 participants are there. Anyone can reply? No doubt, ma'am. No doubts. Okay. So one type is dependent branches. Another type we can say that independent. Independent branches. ಸೊ 2 ಟೈಪ್, ಅಗೇನ್ ಇಲ್ಲಿ ಕೂಡ 2 ಟೈಪ್ ಆಗ್ಬೋದು. ಸೊ ಡಿಪೆಂಡೆಂಟ್ ಬ್ರಾಂಚಸ್ ಅಂದ್ರೆ ನಾವು ಹೇಳಿದ ಪ್ರಕಾರ ಎಲ್ಲಾ ಬುಕ್ಸ್ ಆಫ್ ಅಕೌಂಟ್ಸ್ ಹೆಡ್ ಆಫೀಸ್ ಮೇಂಟೈನ್ ಮಾಡ್ತಾರೆ. ಡಿಪೆಂಡೆಂಟ್ ಬ್ರಾಂಚಸ್ ಯಾವುದೇ ತರ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದಿಲ್ಲ. ಓನ್ಲಿ ಸ್ಮಾಲ್ ಅಕೌಂಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಅಂತ ನೆಸೆಸರಿ ಇರುವಂತ ಸಣ್ಣ ಪುಟ್ಟ ಅಕೌಂಟ್ಸ್ ಅಷ್ಟೇ ಮೇಂಟೈನ್ ಮಾಡಿರ್ತಾರೆ. Independent branches andre, these branches keep a complete set of books of accounts and they also maintain full system of accounting independently of the head office. Andre illi independent branches name itself says that they maintain all books of accounts in their books only. So avare one separate books of accounts maintain ಮಾಡ್ತಿರ್ತಾರೆ. ಪ್ರತಿಯೊಂದು ರೆಕಾರ್ಡ್ ಅವ್ರ ಬುಕ್ಸ್ ಅಲ್ಲಿ ಅವರು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಾ ಹೋಗ್ತಿರ್ತಾರೆ. So they are independent of the head office.
ಸೊ ಇದು ಮೀನಿಂಗ್ ಆಫ್ ಡಿಪೆಂಡೆಂಟ್ ಬ್ರಾಂಚಸ್ ಅಂಡ್ independent branches. But for your syllabus we are studying only dependent branches, how the books of accounts are maintained in the books of head office. So ಈಗ ಒಂದ್ head office ಗೆ ಒಂದ್ five branches ಇರ್ತದ. ಸೊ 5 branches ಅಕೌಂಟ್ಸ್ ನ ಅವರು ಹೆಡ್ ಆಫೀಸ್ ನವ್ರು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಮೇ ಬಿ ಬೆಳಗಾಂ ಅಲ್ಲಿ ಹೆಡ್ ಆಫೀಸ್ ಇರ್ತದ. ಸೊ ಅವ್ರದ್ದು ಬ್ರಾಂಚಸ್ ಹೆಡ್ ಆಫೀಸ್ ಜೊತೆಗೇನೆ ದೇ